ಸತಿ ಈ ಕಾಪರ್ಟಿ ತರದ್ದೇ ಒಂದು ಡಿವೈಸ್ ಮೆರೀನಾ ಅಂತ ಯೂಟ್ರಸ್ ಒಳಗಡೆ ಹಾಕ್ತಿವಿ. ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡ್ಬೋದು. ಇವಾಗ ವಾಟರ್ ಕರೆಂಟ್ ನ ನಾವು ಅಲ್ಲಿ ಎಡಿನೋಮಯೋಸಿಸ್ ಸ್ವೆಲ್ಲಿಂಗ್ ಏರಿಯಾನಲ್ಲಿ ಒಂದು ನೀಡಲ್ ತರ ಎಲೆಕ್ಟ್ರೋಡ್ ಅಂತ ಇರುತ್ತೆ, ಅದ್ರ ಮೂಲಕ ಅಲ್ಲಿ ಹಾಕ್ಬಿಟ್ಟು ಆ ವಾಟರ್ ಕರೆಂಟ್ ನ ಅಲ್ಲಿ ಸರ್ಕ್ಯುಲೇಟ್ ಮಾಡಿದಾಗ ಹೀಟ್ ಪ್ರೊಡ್ಯೂಸ್ ಆಗ್ಬಿಡುತ್ತೆ, ಅದರಿಂದ ಅದು ಕರ್ಗೋಗ್ಬಿಡುತ್ತೆ. ಅದರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಅ ಮಿನಿಮಲಿ ಇನ್ವೇಸಿವ್ ಥಿಂಗ್. ಅದನ್ನ ವಿದೌಟ್ ಲ್ಯಾಪ್ರೋಸ್ಕೋಪಿನೂ ಮಾಡ್ಬೋದು, ವಿತ್ ಲ್ಯಾಪ್ರೋಸ್ಕೋಪಿ ಮಾಡಬಹುದು. ನಾವು ಸಾಮಾನ್ಯವಾಗಿ ವಿತ್ ಲ್ಯಾಪ್ರೋಸ್ಕೋಪಿಕ್ ಅಸಿಸ್ಟೆನ್ಸೇ ಮಾಡ್ತೀವಿ. 5 ಮಿಲಿಮೀಟರ್ಸ್ ಇನ್ಸಿಷನ್ ನಾವು ಮಾಡೋ ಎಂತ ಕಾಂಪ್ಲಿಕೇಟೆಡ್ ಲ್ಯಾಪ್ರೋಸ್ಕೋಪಿ ಆಗಿದ್ರು ಸಹಿತ 5 ಮಿಲಿಮೀಟರ್ಸ್ ಇನ್ಸಿಷನ್ ಅಲ್ಲೇ ಮಾಡೋದು. 3D ಲ್ಯಾಪ್ರೋಸ್ಕೋಪಿ ಯೂಸ್ ಮಾಡುವಾಗ ಮಾತ್ರ 1 ಸೆಂಟಿಮೀಟರ್ ಅಂದ್ರೆ 10 ಮಿಲಿಮೀಟರ್ ಅಷ್ಟು ಒಂದು ಇನ್ಸಿಷನ್ ನ ಈ ನಮ್ಮ ಹೊಕ್ಕಳ ಹತ್ರ ತಗೊಳ್ಳೋದು. ಈ ತರ ನಾವು ಮಿನಿಮಲ್ ಇನ್ವೇಸಿವ್ ಸರ್ಜರಿಯಲ್ಲಿ ಅಂದ್ರೆ ಮಿನಿಮಮ್ ಸ್ಕಾರ್ ಅಲ್ಲಿ ವಿ ಡು ದ ಮೋಸ್ಟ್ ಕಾಂಪ್ಲೆಕ್ಸ್ ಸರ್ಜರೀಸ್ ಆಲ್ಸೋ. ಆ ಮೈಕ್ರೋವೇವ್ ಅಬ್ಲೇಷನ್ ಅಂತ ಮಾಡಿದಾಗ ಆ ಗರ್ಭಕೋಶದಲ್ಲಿ ಆ ಸ್ವೆಲ್ಲಿಂಗ್ ಎಲ್ಲ ಕಡಿಮೆ ಆಗ್ಬಿಟ್ಟು ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಅಲ್ಲಿ ನೋವು, ಹೆವಿ ಬ್ಲೀಡಿಂಗ್ ಎಲ್ಲ ಕಡಿಮೆ ಆಗ್ಬಿಡುತ್ತೆ. ಕೆಲವೊಬ್ಬರಿಗೆ ಅಷ್ಟೇ ಸಾಕಾಗ್ಬಿಡುತ್ತೆ, ಅವರು ಇನ್ನೊಂದ್ಸತಿ ಈ ಗರ್ಭಕೋಶ ತೆಗೆಸ್ಕೊಳ್ಳೋದೇ ಬೇಕಾಗಲ್ಲ. ಕೆಲವೊಬ್ಬರಿಗೆ ಅದು ಆದ್ಮೇಲೆ 6 ತಿಂಗಳು 1 ವರ್ಷದವರೆಗೂ ಸರಿ ಇದ್ದು ಮತ್ತೆ ಆ ಥರ ಸಿಂಪ್ಟಮ್ಸ್ ಸ್ಟಾರ್ಟ್ ಆದರೆ ಅವಾಗ ನಾವು ಅವ್ರಿಗೆ ಹಿಸ್ಟೆಕ್ಟಮಿ ಮಾಡಿಸ್ಕೋಬೇಕು, ಗರ್ಭಕೋಶ ತೆಗೆಸ್ಬೇಕು ಅಂತ ಹೇಳ್ತೀವಿ. ಬಟ್ ಇವಾಗ ಇನ್ನೂ ಮಗು ಆಗಿಲ್ಲ ಅಂದ್ರೆ ಅವ್ರಿಗೆ ಗರ್ಭಕೋಶ ತೆಗೆಸ್ಕೊಳಕ್ ಆಗೋದೇ ಇಲ್ಲ ಅಂತವ್ರಿಗೆ ಇದು ಮೈಕ್ರೋವೇವ್ ಅಬ್ಲೇಷನ್ ಅನ್ನೋದು ತುಂಬಾ ಹೆಲ್ಪ್ಫುಲ್. ಬಿಕಾಸ್ ಅದರಿಂದ ಏನಾಗುತ್ತೆ, ನಾವು ಕರೆಕ್ಟ್ ಮೆಥಡ್ ಅಲ್ಲಿ ಮಾಡಿದ್ರೆ ಗರ್ಭಕೋಶದ ಒಳಪರಿಗೆ ಏನೂ ತೊಂದರೆ ಆಗ್ಲಾರ್ದಂಗೆ ಅಲ್ಟ್ರಾಸೌಂಡ್ ಮೂಲಕ ನಾವು ವಿ ಆರ್ ಎ ಟೀಮ್ ಆಫ್ 3 ಡಾಕ್ಟರ್ಸ್. ಒಬ್ರು ಮೇಲ್ಗಡೆಯಿಂದ ಗರ್ಭಕೋಶನ ನೋಡ್ತಾ ಇದ್ರೆ ಕೆಳಗಡೆಯಿಂದ ಒಬ್ರು ಸ್ಕ್ಯಾನ್ ಮೂಲಕ ಗರ್ಭಕೋಶನ ತೋರಿಸ್ತಾ ಇರ್ತಾರೆ, ಇನ್ನೊಬ್ರು ನಾವು ಆ ಎಲೆಕ್ಟ್ರೋಡ್ ನ ಹಾಕಿ ಮೈಕ್ರೋವೇವ್ ಅಬ್ಲೇಷನ್ ನ ಕೊಡ್ತಾ ಇರ್ತೀವಿ. ಆ ತರ ಮಾಡ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಮೈಕ್ರೋವೇವ್ ಅಬ್ಲೇಷನ್ ನ ಕರೆಕ್ಟ್ ಡೆಪ್ತ್ ಅಲ್ಲಿ ಕರೆಕ್ಟ್ ಟೈಮ್ ಇಂಟರ್ವೆಲ್ಲು ಕರೆಕ್ಟ್ ಎನರ್ಜಿ ಸೋರ್ಸ್ ಕೊಟ್ಬಿಟ್ಟು ಆ ಸ್ವೆಲ್ಲಿಂಗ್ ನ ಕರಗಿಸ್ತೀವಿ.